ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ, ನಾನು ಅಶ್ವದಿವೇದ್. ವೀಕೆಂಡ್ ಎಪಿಸೋಡ್ ಹತ್ರ ಬಂತು. ಆಲ್ರೆಡಿ ಒಂದು ಪ್ರೋಮೋವನ್ನ ಕಲರ್ಸ್ ಕನ್ನಡದಲ್ಲಿ ಬಿಟ್ಟಾಯ್ತು. ಎಲ್ಲರೂ ಕೂಡ ಹೇಳ್ತಾ ಇದ್ರು ಅಶ್ವಿನಿಗೆ ಬೈದ್ರಾ, ಅಶ್ವಿನಿಗೆ ಬೈತಾರಾ, ಅಶ್ವಿನಿಗೆ ಕಿಚ್ಚ ಸುದೀಪ್ ಯಾಕೆ ಬೈಯಲ್ಲ, ಅಶ್ವಿನಿಗೆ ಕಿಚ್ಚ ಸುದೀಪ್ ಯಾಕೆ ಕ್ಲಾಸ್ ತೆಗೆದುಕೊಳ್ಳಲ್ಲ. ಎಲ್ಲೋ ಒಂದು ಕಡೆ ಇವರು ಅವರಿಗೆ ಅತಿಯಾದ ಪ್ರೀತಿಯನ್ನ ತೋರಿಸ್ತಾ ಇದ್ದಾರೆ. ಅವರಿಂದನೇ ಬಿಗ್ ಬಾಸ್ ಅನ್ನೋ ರೀತಿ ನಡ್ಕೊಳ್ತಾ ಇದ್ದಾರೆ. ಬಿಗ್ ಬಾಸ್ ಯಾರಿಂದ ನಡೀತಾ ಇದೆ ಅವ್ರಿಗೆ ಬೈತಾ ಇದ್ದಾರೆ. ಬಿಗ್ ಬಾಸ್ ಯಾರಿಂದ ಕಿರಿಕಿರಿ ಆಗ್ತಾ ಇದೆ ಅವ್ರಿಗೆ ಯಾವ್ದು ಕಾರಣಕ್ಕೂ ಕೂಡ ಕ್ಲಾಸ್ ತೆಗೆದುಕೊಳ್ತಾ ಇಲ್ಲ. ಈ ರೀತಿಯ ಒಂದಷ್ಟು ಆರೋಪಗಳು ಕೇಳಿ ಬಂದಿದ್ವು. ಈ ಪ್ರೋಮೋವನ್ನ ನೋಡಿದಾಗ ರೊಚ್ಚಿಗೆದ್ದಂತ ಕಿಚ್ಚ ಸಿಕ್ಕಾಬಟ್ಟೆ ಗರಂ ಆಗ್ಬಿಟ್ಟಿದ್ದಾರೆ. ಅಶ್ವಿನಿಗೆ ಹಿಗ್ಗಾಮುಗ್ಗ ಜಾಡಿಸಿದಂತೆ ಪ್ರೋಮೋದಲ್ಲಿ ಕಾಣಿಸ್ತಾ ಇದೆ. ಅಶ್ವಿನಿ ಮಾಡಿದಂತ ತಪ್ಪುಗಳನ್ನ ಎತ್ತಿ ಹಿಡಿಯುವಂತ ಕೆಲಸ ಆಗ್ತಾ ಇದೆ. ಅಶ್ವಿನಿ ಗೌಡಗೆ ಮಾತ್ರ ಎಲ್ಲರೂ ರೆಸ್ಪೆಕ್ಟ್ ಕೊಡಬೇಕು, ಏಕವಚನವನ್ನ ಬಳಸಬಾರ್ದು. ಆದ್ರೆ ಅಶ್ವಿನಿ ಗೌಡ ಮಾತ್ರ ಎಲ್ಲರಿಗೂ ಏಕವಚನದಲ್ಲಿ ಬಳಸಬಹುದು, ಹೇಗೆ ಬೇಕು ಹಾಗೆ ಮಾತನಾಡಬಹುದು, ಏನು ಬೇಕಾದ್ರೂ ಮಾಡಬಹುದು. ಹಾಗಾಗಿ ಕಿಚ್ಚ ಸುದೀಪ್ ಈಗ ಸಿಕ್ಕಾಬಟ್ಟೆ ಗರಂ ಆಗ್ಬಿಟ್ಟಿದ್ದಾರೆ. ಇಲ್ಲಿ ಯಾವುದೇ ಕಾರಣಕ್ಕೂ ಹೆಣ್ಮಕ್ಳಿಗೆ ಅನ್ನೋ ವುಮೆನ್ ಕಾರ್ಡ್ ಪ್ಲೇ ಮಾಡಬೇಡಿ ಅಂತ ಹೇಳಿ ಸ್ಟ್ರೈಟ್ ಆಗಿ ವಾರ್ನ್ ಮಾಡಿದ್ದಾರೆ. ಇಲ್ಲಿ ಯಾರಿಗೂ ಕೂಡ ಯಾರು ಅನ್ಯಾಯ ಮಾಡ್ತಿಲ್ಲ, ಯಾರಿಗೂ ರೆಸ್ಪೆಕ್ಟ್ ಕೊಡದೆ ಏನು ಮಾತಾಡ್ತಾ ಇಲ್ಲ, ಎಲ್ಲರೂ ಕರೆಕ್ಟ್ ಆಗಿದ್ದಾರೆ. ನೀವ್ಯಾಕೆ ಅದನ್ನ ಎತ್ತಿ ಕಟ್ತಾ ಇದ್ದೀರಾ ಅಂತ ಹೇಳಿ ರೊಚ್ಚಿಗೆದ್ದ ಕಿಚ್ಚ ಹುಚ್ಚೆಬ್ಬಿಸ್ಬಿಟ್ಟಿದ್ದಾರೆ. ಎಲ್ಲರೂ ಕೂಡ ಅಂದ್ಕೊಳ್ತಾ ಇದ್ರು ಕಿಚ್ಚ ಸುದೀಪ್ ಯಾಕೆ ಮಾತನಾಡ್ತಾ ಇಲ್ಲ, ಕಿಚ್ಚ ಸುದೀಪ್ ಯಾಕೆ ಈ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ. ಕಿಚ್ಚ ಸುದೀಪ್ ಕರವೇ ಪರ ನಿಂತಿದ್ದಾರೆ. ಒಂದು ರೀತಿಯಲ್ಲಿ ಕರವೇ ಕಂಡ್ರೆ ಅವರಿಗೆ ಭಯ ಅನ್ಸುತ್ತೆ, ಅಥವಾ ಅಭಿನಯ ಚಕ್ರವರ್ತಿ ಅನ್ನೋ ಬಿರುದು ಕೊಟ್ಟಿದ್ದಕ್ಕೆ ಯಾವುದೇ ಕಾರಣಕ್ಕೂ ಮಾತನಾಡ್ತಾ ಇಲ್ಲ ಕಿಚ್ಚ ಅಂತ ಹೇಳಿ ಒಂದಷ್ಟು ಆರೋಪಗಳು ಕೇಳಿ ಬಂದಿತ್ತು. ಈಗ ಆ ಆರೋಪಗಳಿಗೆಲ್ಲ ತಣ್ಣೀರು ಎರಚಿದ್ದಾರೆ ಕಿಚ್ಚ. ಯಾಕೆ ಮಾತನಾಡಿಲ್ಲ? ನಿಮ್ಮ ಪ್ರಕಾರ ಮಾತನಾಡಿಲ್ಲ, ಕ್ಲಾಸ್ ತೆಗೆದುಕೊಂಡಿಲ್ಲ ಅಂದ್ರೆ ಅದು ಸುಳ್ಳು. ನನಗೆ ಕಳೆದ 2 ವಾರಗಳಿಂದ ತೆಗೆದುಕೊಳ್ಳದೆ ಇರಬಹುದು. ಯಾಕಂದ್ರೆ ಕಳೆದ 2 ವಾರಗಳಿಂದ ಸೈಲೆಂಟ್ ಕಾರ್ಡ್ ಅನ್ನ ಪ್ಲೇ ಮಾಡಿದ್ರು ಅಶ್ವಿನಿ ಗೌಡ. ಹಾಗಾಗಿ ಅವರನ್ನ ಏನೋ ಮಾತನಾಡುವಂಥದ್ದು ಅಥವಾ ಅವರಿಗೆ ಕ್ಲಾಸ್ ತೆಗೆದುಕೊಳ್ಳುವಂಥದ್ದು ಇರಲಿಲ್ಲ. ಆದರೆ ಈ ಮುಂಚಿತವಾಗಿ ಜಾನ್ವಿ ಮತ್ತು ಅಶ್ವಿನಿ ಸೇರಿಕೊಂಡು ರಕ್ಷಿತಾಳಿಗೆ ಮಾಡಿದಂಥ ಒಂದು ಅವಮಾನ, ಇದೇ ಕಾರಣಕ್ಕೆ ಅಶ್ವಿನಿ ಗೌಡಗೆ ರೊಚ್ಚಿಗೆದ್ದು ಬೈದಿದ್ದುಂಟು ಕಿಚ್ಚ ಸುದೀಪ್. ಇದನ್ನೆಲ್ಲ ಯಾರೂ ಕೂಡ ಆಲೋಚನೆನೂ ಮಾಡ್ತಿಲ್ಲ, ಇದ್ರ ಬಗ್ಗೆ ಯೋಚನೆನೂ ಕೂಡ ಮಾಡ್ತಾ ಇಲ್ಲ. ಸುಮ್ಮನೆ ಬೇಕಾಬಿಟ್ಟಿ ಆರೋಪಗಳನ್ನ ಮಾಡ್ತಿದ್ದಾರೆ. ಇದು ತಪ್ಪು. ಸೊ ಕಿಚ್ಚ ಸುದೀಪ್ ರೊಚ್ಚಿಗೆದ್ದು ಈಗ ಹುಚ್ಚೆಬ್ಬಿಸಿದ್ದಾರೆ. ಇವತ್ತಿನ ಎಪಿಸೋಡ್ನಲ್ಲಿ ಏನಾಗುತ್ತೆ ಅಂತೇಳಿ ರಾತ್ರಿ 9 ಗಂಟೆಗೆ ಕಾದು ನೋಡೋಣ. ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಆಗಿ. ಎಲ್ಲ ಪ್ರತಿದಿನದ ಬಿಗ್ ಬಾಸ್ ಅಪ್ಡೇಟ್ಸ್ ಮತ್ತು ಮತ್ತಷ್ಟು ಬೇರೆ ಬೇರೆ ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಥ್ಯಾಂಕ್ ಯು.